ನಮಸ್ತೆ ಸ್ನೇಹಿತರೆ, ಇದು ನಿಸರ್ಗ ಡೈರಿ ಫಾರಂ ಹಾಸನ ನೋಡಿ. ಲಾಯ್ಡ್ ಅಂತ ಇವರು ಆ್ಯಕ್ಚುಲಿ ತುಂಬ ಕಂಟ್ರಿಗಳಲ್ಲಿ ಕೆಲಸ ಮಾಡಿ ಇವಾಗ ಹಸುಗಳನ್ನ ಸ್ವಲ್ಪ ಸಾಕೋಣ ಅಂತ ನಮ್ಮ ಹತ್ರ ಕರುಗಳನ್ನ ತಗೊಳ್ಳೋಕ್ಕೆ ಬಂದಿದ್ದಾರೆ. ಇಲ್ಲಿ ಇರೋವಂಥ ಎಲ್ಲ ಕರುಗಳನ್ನೂ ಇವರು ಸರ್ ತಗೊಂಡಿದ್ದಾರೆ. ಸರ್, ತಮ್ಮ ಅನಿಸಿಕೆ, ತಾವೇನು ಮಾಡಿದಿರಿ, ಹೇಗೆ ಎಲ್ಲನೂ ಒಂದು ಸ್ವಲ್ಪ ತಿಳಿಸಿ ಸರ್ ಪ್ಲೀಸ್. ನಮಸ್ಕಾರ. ನಮಸ್ತೆ. ನನ್ನ ಹೆಸರು ಲಾಯ್ಡ್ ಅಂತ. ಅದೇ ಹೇಳಿದಂಗೆ ಸ್ವಲ್ಪ ನಾವೆಲ್ಲ ಸಿಟಿ ಕಡೆ ಒಂದು ಬೇರೆ ಬೇರೆ ದೇಶ ಓಡಾಡಿ ಬಂದಿದ್ದೀವಿ. ಆಮೇಲೆ ಫೈನಲಿ ನಮ್ದು ಒಂದು ತೋಟ ಇದೆ. ಎಲ್ಲಿ ಸರ್? ಅದೇ ಬೆಂಗಳೂರು ಮಾಗಡಿ ಹತ್ರ ಗೋಲ್ಡ್ರಪಾಳ್ಯ ಅಂತ ಹೇಳ್ಬಿಟ್ಟು ಹೆಸರು. ಅಲ್ಲಿ ನಮ್ಮ ಫ್ಯಾಮಿಲಿ ಇದ್ದಾರೆ, ಜೀವನ್ ಅಂತ ಹೇಳ್ಬಿಟ್ಟು ಅವ್ರ ಫ್ಯಾಮಿಲಿ ನೋಡ್ಕೊಳ್ಳೋರು. ಅದೇ ಈ ಹೊಸು ನಿಸರ್ಗ ಫಾರ್ಮ್ ಅಂತ ತುಂಬಾ ಕೇಳಿದ್ವಿ. ಆ ನಿಸರ್ಗ ಫಾರ್ಮ್ ಅಲ್ಲಿ ನಟೇಶ್ ಸರ್ ಅಂತ ಅವರು ಮೇನ್ ಓನರು. ನಮ್ಮ ನಯಾ ಸರ್ ಭೇಟಿಯಾಗಿದ್ದೀನಿ. ಅದಾದ್ಮೇಲೆ ಈಗ ಬಂದು ನೋಡಿದ್ಮೇಲೆ ಹಸು ಅಂತೂ ತುಂಬಾ ಚೆನ್ನಾಗಿದೆ, ಚೆನ್ನಾಗಿದೆ. ಆಮೇಲೆ ತಿಳಿಸಿ ಎಲ್ಲ ಕ್ಲೀನ್ ಆಗಿ ಹೇಳ್ಕೊಟ್ಟಿದ್ದಾರೆ. ಅಂದ್ರೆ ಇವ್ರ ಜನರು ಇವ್ರು ಏನಂತಂದ್ರೆ ಇವ್ರು ಚೆನ್ನಾಗಿ ಎಲ್ಲ ಬಾಳ್ಕೊಂಡಿದ್ದಾರೆ. ನಮ್ಮಂತವ್ರು ಸ್ವಲ್ಪ ಗ್ರೋ ಆಗ್ಲಿ ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡ್ತಾ ಇದಾರೆ. ಖಂಡಿತ ಒಂದು 10-12 ಹಸು ತಗೊಂಡ್ ಹೋಗ್ತಾ ಇದೀವಿ. ಕರುಗಳು ತಗೊಂಡ್ ಹೋಗ್ತಾ ಇದೀವಿ. ಇನ್ಮೇಲೆ ನೋಡೋಣ, ಇವ್ರ ಸಪೋರ್ಟ್ ಇದಾರೆ. ಫ್ಯೂಚರ್ ಅಲ್ಲಿ ನಾವು ಇವ್ರ ಲೆವೆಲ್ಗೆ ಬರೋಣ ಅಂತ ಒಂದು ನಮ್ದೊಂದು ಐಡಿಯಾ. ಖಂಡಿತ ಸರ್, ಖಂಡಿತ ಆಶೀರ್ವಾದದಿಂದ ಮಾಡೋಣ ಅಂತ ಇಲ್ಲ. ನಾವು ಪ್ರತಿಯೊಬ್ಬ ರೈತರಿಗೂ ತಿಳಿಸ್ತೀವಿ, ಕರುಗಳನ್ನ ಸಾಕಿ. ಮೊದಲು ಕರುಗಳು ಸಾಕಿದ್ರೆ ಏನಾಗುತ್ತೆ, ನಾವು ಇದೆಲ್ಲ ಪಂಜಾಬಿಂದ ಬಂದಿರೋ ಅಂಥ 10th ಜನರೇಷನ್ ಕರುಗಳಿವು. ಇಲ್ಲಿಯ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿ ಫೀಡ್ ತಿಂದು ನಮ್ಮ ಇದಕ್ಕೆ ಪರಿಸರಕ್ಕೆ ಅಡ್ಜಸ್ಟ್ ಆಗಿ ಅವು ಕರು ಹಾಕೋವಂಥ ವ್ಯವಸ್ಥೆನ ಅಳವಡಿಸ್ಕೋಬೇಕು ಅಂತ ತುಂಬ ರೈತರಿಗೆ ನಾವು ಈ ತುಂಬ ವಿಡಿಯೋಗಳಲ್ಲಿ ತಿಳಿಸಿದ್ದೀವಿ. ನೀವು ಅದೇ ವಿಚಾರವಾಗಿ ನಮ್ಮ ಹತ್ರ ಇಲ್ಲಿ ಇದಾವಲ್ಲ ಇವೆಲ್ಲ ಕರುಗಳನ್ನು ಸರ್ ತಗೊಂಡಿದ್ದಾರೆ. ಇಲ್ಲಿರೋವಂಥ ಕರುಗಳು ಎಲ್ಲ ಕರುಗಳನ್ನು ತಗೊಂಡು ಸಾಕಬೇಕು ಅಂತ ಬಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಸಹಕಾರ ಯಾವಾಗಲೂ ಇರುತ್ತೆ ಸರ್. ದಯಮಾಡಿ ಚೆನ್ನಾಗಿ ಸಾಕಿ, ಏನೇ ಸಹಕಾರ ಇದ್ರು ನಾವು ನೀವು ಎಲ್ಲ ವಿಚಾರದಲ್ಲೂ ಸಪೋರ್ಟ್ ಮಾಡ್ತೀವಿ ಸರ್. ಇನ್ನೇನಾದ್ರು ಮಾತಾಡೋದಿದೆಯಾ? ಇಲ್ಲ, ನೋಡೋಣ. ಅದೇ ನಿಮ್ಮ ಆಶೀರ್ವಾದ ತಗೊಂಡು ಹೋಗ್ತಾ ಇದೀವಿ. ಎಲ್ಲ ಒಳ್ಳೇದಾಗ್ಲಿ ಎಲ್ಲರಿಗೂ. ಆಗಲಿ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.